ಗುಡ್ ಮಾರ್ನಿಂಗ್. ಯಾಕೆ ಮಲ್ಕೋಬೇಕಾ? ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ರಾಮನವಮಿ. ಸೊ ಆ್ಯಕ್ಚುಲಿ ನೈಟಿಂದ ನಾನು ತುಂಬ ಡಿಸ್ಕಂಫರ್ಟ್ ಫೀಲ್ ಮಾಡ್ತಾ ಇದ್ದೀನಿ. ಐ ನೋ ವೈ ಇಟ್ ಇಸ್ ಬಿಕಾಸ್ ನಂದು ಡೇ ಆಫ್ ದ ಮಂತ್ ಇನ್ನೂ ಬಂದಿಲ್ಲ. ಸೊ ನೆನ್ನೆ ಆ್ಯಕ್ಚುಲಿ ಡೇ ಆಫ್ ದ ಮಂತ್ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಆ್ಯಂಡ್ ಅದು ಸ್ವಲ್ಪ ಲೇಟ್ ಆಯಿತು ಇಲ್ಲ ಬೇಗ ಆಯಿತು ಅಂತ ಅಂದರೆ ನನಗೆ ಡಿಸ್ಕಂಫರ್ಟ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ ವಿಲ್ ಬಿ ಕ್ರ್ಯಾಂಪ್ ಏನಿರುತ್ತೆ ಅದು ಹೋಲ್ ಡೇ ಇರುತ್ತೆ ಆಗೋದಕ್ಕಿಂತ ಮುಂಚೆ. ಬಟ್ ಅದನ್ನು ತಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ಅ ಹಾರ್ಡರ್ ಥಿಂಗ್. ಓಕೆ, ಎನಿವೇಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೂನ್. And Abhi is watching TV outside and he's making so much of noise to disturb the video and ignore it. Okay, so nothing much today. Just if in case I am not on my period anta andre, I'm planning to go for temple and do puja. So currently ivakin vargu nanu inno expect ಮಾಡ್ತಾ ಇದೀನಿ period ಗೆ. So yeah, that's it. ಹೋಗಿ breakfast ready ಇದೆ, but ತಿನ್ಕೋಬೇಕು ಅಷ್ಟೇ. ಲೆಟ್ಸ್ ಸ್ಟಾರ್ಟ್ ಅವರ್ ಡೇ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹ್ಯಾಪಿ ಡೇ. ಐಮ್ ಔಟ್ ಆಫ್ ಬ್ರೆತ್. ಸೊ ಟೈಮ್ ಇವಾಗ 5 ಗಂಟೆ ಆ್ಯಂಡ್ ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆದೆ. ಆ್ಯಂಡ್ ಯಾಕಿಷ್ಟು ಲೇಟ್ ಅಂತ ಅಂದರೆ ಅಭಿನ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ಕರ್ಕೊಂಡೋಗೋಣ ಅಂತ. ಅವನ್ನ ಬಿಟ್ಟು ಹೋಗೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಅವನಂತೂ ಅದಕ್ಕೋಸ್ಕರನೇ ಆಸೆಪಟ್ಟು ಎಲ್ಲ ಕೆಲಸಗಳನ್ನೂ ಮಾಡಿಸ್ಕೊಂಡು ಮಲ್ಕೊಂಡಿದ್ದ. ಸೊ ಈಸ್ ಅಪ್ ಆ್ಯಂಡ್ ಆ್ಯಕ್ಚುಲಿ ಅವರೆಲ್ಲ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಅಪ್ಪ ಫೋನ್ ಮರ್ತಿದ್ರು, ಸೊ ನಾನು ಅದನ್ನು ತೊಗೊಂಡೋಗೋಣ ಅಂತ ವಾಪಸ್ ಬಂದೆ. ಸೊ ನಾನು ಮನೆಗೆ ಬಂದು 5 ನಿಮಿಷ ಆಯಿತು ಆ್ಯಂಡ್ ಸ್ವಲ್ಪ ಸೆಟ್ರೇಟ್ ಆಗಿ ಐ ಜಸ್ಟ್ ವಾಂಟೆಡ್ ಟು ಟಾಕ್ ಟು ಯು ಗೈಸ್ ಆನ್ ಸಮಥಿಂಗ್ ವಿಚ್ ಐ ನೋಟಿಸ್ ಟುಡೇ. ಸೊ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ವಾಪಸ್ ಬರ್ತಾ ನಾವು ಹಾಗೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಹೋಟೆಲಲ್ಲಿ ಕಾಫಿ ಕುಡಿತಾ ಇದ್ವಿ. ಆ್ಯಂಡ್ ನಮ್ಮ ಟೇಬಲ್ ಪಕ್ಕನೇ ಇನ್ನೊಂದು ಟೇಬಲ್ ಇತ್ತು ಆ್ಯಂಡ್ ಅಲ್ಲಿ ಕಪಲ್ಸ್ ಕೂತಿದ್ರು. ನಮಗಿನ ಮುಂಚೆನೇ ಬಂದಿದ್ದರು ಆ್ಯಂಡ್ ಅವರು ಅವ್ರ ಸ್ನ್ಯಾಕ್ಸ್ ತಿಂತಾಯಿದ್ರು ಆ್ಯಂಡ್ ನಾನು ಕಾಫಿ ಕುಡ್ಕೊಂಡು ಅವ್ರನ್ನ ನೋಟಿಸ್ ಮಾಡ್ತಾ ಇದ್ದೆ. ಅವರು ಅವ್ರ ಪಾಡಿಗೆ ನಿಧಾನಕ್ಕೆ ಸ್ನ್ಯಾಕ್ಸ್ ತಂದ್ಕೊಂಡು ಮಾತಾಡಿಕೊಂಡು ದೇ ವರ್ ಟೇಕಿಂಗ್ ದೇರ್ ಓನ್ ಸ್ವೀಟ್ ಟೈಮ್. ಆ್ಯಂಡ್ ನನಗೆ ಅದನ್ನು ನೋಡಿ ನೆನಪಾಗಿದ್ದೇನು ಅಂತಂದರೆ, ನಾವು ಪೇರೆಂಟ್ಸ್ ಆಗೋದಕ್ಕಿಂತ ಮುಂಚೆ ವಿಚ್ ಇಸ್ ಮೀ ಆ್ಯಂಡ್ ಸಾಗರ್, ವಿ ಯೂಸ್ ಟು ಡೂ ದ ಸೇಮ್ ಥಿಂಗ್
ಹೋಟೆಲ್ಗೆ ಹೋಗಲಿ ಇಲ್ಲ ಎಲ್ಲಾದರೂ ಬೇರೆ ಕಡೆ ಹೋದಾಗ ವಿ ಯೂಸ್ ಟು ಟೇಕ್ ಆರ್ ಸ್ವೀಟ್ ಟೈಮ್ ಆ್ಯಂಡ್ ವಿ ಯೂಸ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್. ಆ್ಯಂಡ್ ಆವಾಗ ನಾವು ಟೈಮ್ ಎತ್ತಿಡ್ತಾ ಇರಲಿಲ್ಲ ಒಂದು ಮೂವಿ ನೋಡೋದಕ್ಕೆ, ಇಲ್ಲ ಯಾವುದೋ ಒಂದು ಮೂವಿ ಬಂತು ಒ ಟಿ ಟಿಯಲ್ಲಿ ಅದನ್ನು ನೋಡಬೇಕು ಅಂತ ಅಂದಾಗ ಟೈಮ್ ಎತ್ತಿಡ್ತಾ ಇರಲಿಲ್ಲ, ಬಿಕಾಸ್ ವಿ ವರ್ ಹ್ಯಾವಿಂಗ್ ಸೋ ಮಚ್ ಆಫ್ ಟೈಮ್ ಆ್ಯಂಡ್ ವಿ ವರ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್. ಬಟ್ ಇವಾಗ ಹೆಂಗೆ ಅಂತ ಅಂದರೆ ನಾವು ನಾವು ಸ್ವಲ್ಪ ನಾನು ಸಾಗರೇ ಆಚೆ ಪ್ರೈವೇಟಾಗಿ ಹೋದ್ರೂ ವಿ ವಿಲ್ ನಾಟ್ ಟೇಕ್ ಆರ್ ಟೈಮ್. ಹೋಟೆಲ್ಗೆ ಹೋಗಿದ ತಕ್ಷಣ ಗಬ ಅಂತ ತಿನ್ಕೊಂಡು ಟೈಮ್ ಆಯಿತು ಅಭಿ ಏನು ಮಾಡ್ತಾ ಇದ್ದಾನೋ, ಏನು ಕಾಟ ಕೊಟ್ಟನೋ ಅಮ್ಮಂಗೆ ಅಪ್ಪಂಗೆ ಅಂತ ಎಲ್ಲ ವಾಪಸ್ ಬಂದುಬಿಡ್ತಿದ್ವಿ ನಾವು. ಸೊ ಆಫ್ಟರ್ ಬಿಕಮಿಂಗ್ ಪೇರೆಂಟ್ಸ್ ಐ ಡೋಂಟ್ ಸೇ ದಟ್ ಐ ಆಮ್ ನಾಟ್ ರಿಗ್ರೇಟಿಂಗ್ ಪೇರೆಂಟ್ಸ್ ಆಗಿದ್ದರಿಂದ ಈ ಥರ ಆಯಿತು ಅಂತ, ಬಟ್ ಐ ಆಮ್ ಮಿಸ್ಸಿಂಗ್ ಮೈ ಓಲ್ಡ್ ಡೇಸ್. ಸೊ ಇದು ಲೈಫ್ ಚೆನ್ನಾಗಿದೆ, ಬಟ್ ಅದು ಲೈಫ್ ಚೆನ್ನಾಗಿತ್ತು. ಯಾವಾಗಲೂ ಇದೇ ಥರ ಅಲ್ವಾ, ಪಾಸ್ಟ್ ನಾವು ಪ್ರೆಸೆಂಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ವಿ ಫೀಲ್ ಯಾವಾಗ ಇದು ಮುಗಿಯುತ್ತೆ ಅಂತ. ಬಟ್ ಅದು ಪಾಸ್ಟ್ ಆದಾಗ ನಾವು ನೆನೆಸ್ಕೋತೀವಿ, ಚೆನ್ನಾಗಿತ್ತಲ್ವಾ ಅದೇನೆ ಅಂತ. ತುಂಬ ಚೆನ್ನಾಗಿತ್ತು ಆ ಡೇಸ್. ಆ್ಯಂಡ್ ನಾವು ಜಸ್ಟ್ ಕಪಲ್ ಆಗಿದ್ದಾಗ ಬಿಫೋರ್ ವಿ ಬಿಕಮ್ ಅ ಪೇರೆಂಟ್ ಅದು ಚೆನ್ನಾಗಿತ್ತು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಆಫ್ಟರ್ ವಿ ಬಿಕಮಿಂಗ್ ಅ ಪೇರೆಂಟ್. ಬಟ್ ಇವಾಗ ಲೈಫ್ ತುಂಬ ಬ್ಯುಸಿ ಅನ್ನಿಸ್ತಾ ಇದೆ. ಆ್ಯಂಡ್ ಸಾಗರ್ ಕೆಲಸ, ಅವ್ರ ಬಿಸ್ನೆಸ್ ಟ್ರಿಪ್ ಆ್ಯಂಡ್ ವರ್ಕ್ ಅಂತ ಅವ್ರು ಬ್ಯುಸಿಯಾಗಿರ್ತಾರೆ, ಆ್ಯಂಡ್ ನಾನು ಅಂತ ಬ್ಯುಸಿಯಾಗಿರ್ತೀನಿ, ಹೋಮ್ ಸ್ಟಾಫ್ಸ್ ಹೋಮ್ ಚಾರ್ಸ್ ಅಂತ ಬ್ಯುಸಿಯಾಗಿರ್ತೀನಿ. ಸೊ ನವ ಡೇಸ್ ಲೈಫ್ ಬಿಕೇಮ್ ವೆರಿ ಬ್ಯುಸಿ, ವಿಚ್ ಈಸ್ ಲೈಕ್ ಕೈಂಡ್ ಆಫ್ ಹೆಕ್ಟಿಕ್. ಬಟ್ ಸ್ಟಿಲ್ ಐ ನೀಡ್ ಅ ಬ್ರೇಕ್ ಅಂತ ಅನಿಸ್ತಾ ಇದೆ. ಲೆಟ್ಸ್ ಸಿ ಹೇಗೆ ಲೈಫ್ ಹೋಗುತ್ತೆ, ಹಾಗೆ ಬ್ರೇಕ್ ಲೈಫ್ ಕೊಟ್ಟರೆ ಎಂಜಾಯ್ ಮಾಡೋಣ ಅಂತ ಅಷ್ಟೇ. ಸೊ ಆನ್ ದ ವೇ ಬರ್ತಾ ನಾನು ಫ್ರೂಟ್ಸ್ನ ತೊಗೊಂಡು ಬಂದೆ. ಸೊ ಬನಾನಾ, ಪೊಮೊಗ್ರಾನೇಟ್ ಮತ್ತು ಆರೆಂಜು, ಕುಕುಂಬರ್ ಆ್ಯಂಡ್ ವಾಟರ್ಮೆಲನ್. ಸೊ ಲಾಟ್ಸ್ ಆಫ್ ಕುಕುಂಬರ್ ಆ್ಯಂಡ್ ವಾಟರ್ಮೆಲನ್ ಫಾರ್ ಸಮ್ಮರ್. ಸೊ ಇಷ್ಟು ನಾನು ಫ್ರೂಟ್ಸ್ನ ತೊಗೊಂಡು ಬಂದಿದ್ದು. ಆ್ಯಂಡ್ ಫಾರ್ ಡಿನ್ನರ್ ಚಪಾತಿ ಆ್ಯಂಡ್ ಟೊಮೊಟೊ ಗೊಜ್ಜು. ಸೊ ಟೊಮೊಟೊ ಗೊಜ್ಜು ಬೇಯ್ತಾ ಇದೆ. ಸೊ ಚಪಾತಿ ಮಾಡಿಕೊಂಡ್ರೆ ಡಿನ್ನರ್ ರೆಡಿ. ಹ್ಯಾಪಿ ಸಂಡೇ. ಸೊ ನೆನ್ನೆ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಯಾವುದು ವ್ಲಾಗಿಂಗ್ ಮಾಡಲಿಲ್ಲ, ಬಿಕಾಸ್ ತುಂಬ ತಲೆನೋವ್ತಾ ಇತ್ತು. ಆ್ಯಂಡ್ ಐ ವಾಸ್ ನಾಟ್ ಅಟ್ ಆಲ್ ಇನ್ ಅ ಮೂಡ್ ಟು ಡೂ ಎನಿ ಕೈಂಡ್ ಆಫ್ ವ್ಲಾಗಿಂಗ್ ಎಸ್ಟರ್ಡೇ, ಬಿಕಾಸ್ ಐ ವಾಸ್ ಟೂ ಟಯರ್ಡ್ ಆಫ್ ಕ್ಯಾಚಿಂಗ್ ಹೋಲ್ಡ್ ಆಫ್ ಹಬಿ. ಸೊ ಅದಕ್ಕೆ ಸಾಗರ್ ನೀನು ರೆಸ್ಟ್ ತಗೋ ಅಂತ ಅಂದ್ಬಿಟ್ಟು ಇವಾಗ ಅವನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಐ ಆಮ್ ರೆಸ್ಟಿಂಗ್ ಕರೆಂಟ್ಲಿ. ಆ್ಯಂಡ್ ಕರೆಂಟ್ಲಿ ಐ ಆಮ್ ಹ್ಯಾವಿಂಗ್ ಮೈ ಗ್ರೀನ್ ಟೀ. ಆ್ಯಂಡ್ ಅವ್ನು ಏನೇ ತೊಂದರೆ ಕೊಟ್ಟರು ನನಗೆ ನೆನ್ನೆ ಟಯರ್ಡ್ ಅನಿಸ್ತಾಯಿತ್ತು. ಫೈನ್ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ, ಫೈನ್ ಅನಿಸ್ತಾಯಿತ್ತು. ಬಟ್ ಅದಾದ ಮೇಲೆ ಅದು 1 hour ಆದಮೇಲೆ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಹಿಮ್ ಸೋ ಮಚ್. ಹೇಗೆ ಅಂತಂದರೆ ಅವ್ನು ಇದ್ದಾಗ ಸಖತ್ ಸಿಟ್ಟು ಬರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ. ಇವಾಗ ಅವನಿಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ವಿ ಯೂಸ್ ಟು ಟಾಕ್. ಈಗ ಜಸ್ಟ್ ನಮ್ಮನೆ ಮೇಡ್ ಬಂದಿದ್ದರು ಆ್ಯಂಡ್ ಪಕ್ಕದಲ್ಲಿ ರೋಸ್ ಹೂವು ಬಿಟ್ಟಿತ್ತು, ಅದನ್ನು ಅವರು ಪ್ಲಕ್ ಮಾಡಿ ತೊಗೊಂಡು ಹೋಗ್ತಾಯಿದ್ರು. ಆ್ಯಂಡ್ ನನಗೆ ಬೇಕಾ ಅಂತ ಕೇಳಿದಾಗ ನಾನು ಯೂಶ್ವಲಿ ಹೂ ಮುಟ್ಕೊಳ್ಳಲ್ಲ. ಸೊ ಇಲ್ಲ ತೊಗೊಂಡೋಗಿ ಅಂತ ಇದ್ದೆ. ಆ್ಯಂಡ್ ಸಡನ್ನಾಗಿ ಅವರೇ ಹೇಳಿದ್ರು, ಇವಾಗ ಏನಾದರೂ ಪಾಪು ಇದ್ದಿದ್ದರೆ ಬಂದುಬಿಟ್ಟಿರೋನು, ಹೂವು ಬೇಕು ಅಜ್ಜಿ ಕೊಡು ಅಂತ ಕೇಳಿರೋನು ಅಂತ ಅವರೇ ಹೇಳ್ತಾಯಿದ್ರು. ದೆನ್ ಐ ಥಾಟ್ ಅವನು ಯಾವಾಗಲೇ ಹೂವು ಸಿಕ್ಕಿದ್ರು ಅವನು ಓಂ ಶಿವ ಅಂತ ಅದನ್ನೆಲ್ಲ ಕಿತ್ಬಿಟ್ಟು ಮನೆ ತುಂಬ ಹಂಡು ಬಿಡ್ತಾ ಇದ್ದ ಅಭಿ. ಸೊ ಈಚ್ ಆಫ್ ದ ಮೂಮೆಂಟಲ್ಲಿ ಸಣ್ಣ ಮೂಮೆಂಟಲ್ಲಿ ಅವ್ನು ನೆನಪಾಗ್ತಾ ಇದ್ದಾನೆ. ಇದ್ದಾಗ ಇರಿಟೇಟ್ ಮಾಡ್ತಾನೆ, ಇಲ್ದಾಗ ತುಂಬ ನೆನಪಾಗ್ತಾನೆ. ಸೊ ಐ ಆಮ್ ಕರೆಂಟ್ಲಿ ಮಿಸ್ಸಿಂಗ್ ಹಿಮ್ ಸೋ ಮಚ್. ಸೊ ಇವಾಗ ಅವರು ಬರ್ತೀನಿ ಒಂದು ಮಧ್ಯಾಹ್ನ ಹಾಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸಾಗರ್. ಓಕೆ, ಸೊ ದಿಸ್ ವಾಸ್ ದ ಸ್ಟೋರಿ ಫ್ರಮ್ ಎಸ್ಟರ್ಡೇ. ಆ್ಯಂಡ್ ಇವತ್ತು ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ. ಆ್ಯಂಡ್ ಐ ಡೋಂಟ್ ನೋ ಡೇ ಹೇಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ದಿಸ್ ವ್ಲಾಗ್ ಇಸ್ ಜಸ್ಟ್ all about sharing my thoughts and feelings, and that's it. ತೋಟದಲ್ಲಿ ಐತಾ? ಎಷ್ಟು ದೂರದೈತೆ? ಎಷ್ಟೊಂದೈತಾ? ನೀನೇನು ಮಾಡ್ಬೇಕೀಗ? ಹಿಡ್ಕೊಂಡು